ಎಸ್, DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಸಿಕ್ಕಾಪಟ್ಟೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳ ಹರಿವು ಇತ್ತು, ಹೀಗಾಗಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನಾನೇ ನನ್ನ ಕಾರಲ್ಲಿ ಗಣ್ಯರನ್ನು ಕರೆದುಕೊಂಡು ಹೋದೆ ಅಂತ. ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಇರುವಂಥ ಕ್ರೌಡ್ ಸೇರುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು ಮಾನ್ಯ DK ಶಿವಕುಮಾರ್ ಸರ್. ಆದರೂ ಕೂಡ ನೀವು ಈ ಸೆಲೆಬ್ರೇಷನ್ಗೆ ಅನುಮತಿಯನ್ನು ಯಾಕೆ ಕೊಟ್ರಿ? ನಿಮಗೆ ಭದ್ರತೆ ಒದಗಿಸೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಬೆಂಗಳೂರು ಪೊಲೀಸರು ಇಷ್ಟು ದೊಡ್ಡ ಸೆಲೆಬ್ರೇಷನ್ಗೆ ಅನುಮತಿಯಾದರೂ ಯಾಕೆ ಕೊಟ್ರಿ? ಪೂರ್ವವಾಗಿ ಭದ್ರತೆಯನ್ನು ಒದಗಿಸಿ ಸರಿಯಾದಂಥ ಭದ್ರತೆಯನ್ನು ನಿಯೋಜನೆ ಮಾಡಿ ಸೆಲೆಬ್ರೇಷನ್ಗೆ ಅನುಮತಿ ಕೊಡಬೇಕಾಗಿತ್ತು. ಇಷ್ಟು ತರಾತುರಿಯಲ್ಲಿ ನೀವು ಸೆಲೆಬ್ರೇಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೆ ಅತಿ ದೊಡ್ಡ ತಪ್ಪು. ವಿಧಾನಸೌಧದ ಮುಂಭಾಗದಲ್ಲಿ ಸೆಲೆಬ್ರೇಷನ್ಗೆ ಅನುಮತಿ ಕೊಟ್ಟಿರಿ, ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸರಿಯಾದಂಥ ಭದ್ರತೆ ಇರಲಿಲ್ಲ. ಇದ್ದಕ್ಕಿದ್ದಂತೆ ಗೇಟ್ ಓಪನ್ ಮಾಡ್ತಾ ಇದ್ದಂತೆ ಜನ ನುಗ್ಗಿದ್ರು. ಸಾವಿರಾರು ಅಲ್ಲ, ಲಕ್ಷಗಟ್ಟಲೆ ಜನ ಸೇರ್ತಾರೆ. ಯಾಕೆ ಅಂತಂದರೆ ಗೊತ್ತು ಜನರಿಗೆ ಇವತ್ತು ಬಿಟ್ಟರೆ ಮತ್ತೆ ನಮಗೆ ಈ ಅವಕಾಶ ಸಿಗೋದಿಲ್ಲ ಅಂತ. ಇಂತಹ ಸಂದರ್ಭದಲ್ಲಿ ತುಂಬ ಜಾಣ್ಮೆಯಿಂದ ಒಂದು ಮಹತ್ವವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಹೌದು, ಅಭಿಮಾನಿಗಳ ಅತಿರೇಕದ ವರ್ತನೆ ಆಗಿರ್ಬೋದು, ಅಭಿಮಾನಿಗಳ ಒಂದು ಅತಿಯಾದ ಸಂಭ್ರಮ ಇರಬಹುದು. ಆದರೆ ನಿಮಗೆ ಎಲ್ಲ ಸೆನ್ಸಸ್ ಇತ್ತಲ್ಲ, ನಿಮಗೆ ಎಲ್ಲ ಪೂರ್ವ ಮಾಹಿತಿ ಇತ್ತಲ್ಲ, ನಿಮಗೆ ಗೊತ್ತಿದೆಯಲ್ಲ ಇಂತಹ ಸಂದರ್ಭದಲ್ಲಿ ಏನೇನಾಗುತ್ತೆ ಅಂತ. ಇಂತಹ ಸಂದರ್ಭಗಳನ್ನು ಕರ್ನಾಟಕ ಭಾಳಷ್ಟು ಸರಿ ಅನುಭವಿಸಿದೆ ಅನ್ನೋದು ತಮಗೆ ಗೊತ್ತಲ್ವಾ? ಹಾಗಾದರೆ ತಾವು ಇಂತಹ ಕಾರ್ಯಕ್ರಮಗಳಿಗೆ ಅನುಮತಿ ಕೊಡೋದಕ್ಕಿಂತ ಮುಂಚೆ ಭದ್ರತೆಯನ್ನು ಎಷ್ಟರ ಮಟ್ಟಿಗೆ ಆಯೋಜನೆ ಮಾಡಬೇಕು ಅನ್ನುವಂಥ ಕನಿಷ್ಠ ಜ್ಞಾನ ಇರಲಿಲ್ವೇ? ಕಮಿಷನರ್ ದಯಾನಂದ ಸಾಹೇಬ್ರೆ, ಏನಾಗ್ತಾ ಇದೆ ಬೆಂಗಳೂರಲ್ಲಿ? ಇಂತಹ ದೊಡ್ಡ ಕಾರ್ಯಕ್ರಮಕ್ಕೆ ಇರಬಹುದು, ತಂಡಕ್ಕೆ ಒಂದು ಉತ್ಸಾಹ ಇರುತ್ತೆ. 18 ವರ್ಷಗಳ ನಂತರ ಒಂದು ಕಪ್ಪನ್ನು ತಂದಿದ್ದೇವೆ, 18 ವರ್ಷಗಳ ಕಾಲ ಲಾಯಲ್ ಆಗಿ ನನ್ನ ಅಭಿಮಾನಿಗಳು ಕಾಯ್ತಾ ಇದ್ರು, ಅವರಿಗೆ ಈ ಕಪ್ಪನ್ನು ನಾನು ಸಮರ್ಪಣೆ ಮಾಡಬೇಕು, ಇವರ ಸಂಭ್ರಮದಲ್ಲಿ ನಾನು ಭಾಗಿಯಾಗಬೇಕು ಅನ್ನುವಂತಹ ತವಕ ಕಾತರ ಪ್ಲೇಯರ್ಸ್ಗಿರುತ್ತೆ, ಟೀಮ್ಗಿರುತ್ತೆ. ಆದರೆ ಜನರ ಜವಾಬ್ದಾರಿ, ಭದ್ರತೆ ನಿಮ್ಮ ಆದ್ಯ ಕರ್ತವ್ಯವಲ್ಲವೇ? ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಗೊತ್ತಿದ್ರೂ ಕೂಡ ಕಾರ್ಯಕ್ರಮಕ್ಕೆ ನನಗೆ ನಿಜವಾಗಲೂ ವೈಯಕ್ತಿಕವಾಗಿ ಬಹಳ ಭಯ ಇತ್ತು, ಈ ಥರದ್ದು ಏನಾದರೂ ಆಗಬಹುದೇನೋ ಅಂತ. ಪೊಲೀಸರು ಕೂಡ ಇದ್ದಂತಹ ಶಾರ್ಟ್ ಪಿರಿಯಡ್ನಲ್ಲಿ ಅವರ ಕೈ ಮೀರಿ ಪ್ರಯತ್ನವನ್ನು ಮಾಡಿದ್ದಾರೆ, ಮಾಡಲೇ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅವ್ರಿಗೂ ಟೈಮ್ ಬೇಕಲ್ಲ. ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ನೀವು ಭದ್ರತೆ ಒದಗಿಸ್ಬಿಡಿ ಅಂತ ಅಂದರೆ ಪೊಲೀಸರಿಗೆ ಒಂದು ಯೋಜನೆಯನ್ನು ಸಿದ್ಧಪಡಿಸೋದಕ್ಕಾದರೂ ಅವ್ರಿಗೆ ಟೈಮ್ ಬೇಡವೇ? ಇದ್ದಕ್ಕಿದ್ದಂತೆ ಭದ್ರತೆ ಅಂದಾಗ ಅದು ಕೂಡ ಸ್ವಲ್ಪ ಕಷ್ಟ ಸಾಧ್ಯ. ಆದರೆ ಕಷ್ಟ ಸಾಧ್ಯ ಅಂತ ಗೊತ್ತಿದ್ದ ಮೇಲೆ ಕಮಿಷನರ್ ಸಾಹೇಬ್ರೆ, ದಯಾನಂದ ಅವರೇ, ಅನುಮತಿಯನ್ನು ನಿರಾಕರಿಸಬೇಕಿತ್ತಲ್ಲವೇ? ಆಗಲ್ಲ ಸಾಹೇಬ್ರೆ, ದಯವಿಟ್ಟು ಬೇಡ. ಜನ ಭಾಳಷ್ಟು ಸಾಗರದ ಹಾಗೆ ಬರ್ತಾರೆ, ಅನ್ಕಂಟ್ರೋಲ್ ಆಗುತ್ತೆ, ಒಂಥರ ಅವರನ್ನು ಹಿಡಿತಕ್ಕೆ ತರೋದು ಕಷ್ಟ ಆಗ್ಬೋದು. ಒಂದೆರಡು ದಿನ ಟೈಮ್ ಕೊಡಿ, ಎಲ್ಲ ತುಂಬ ಯೋಜನಾಬದ್ಧವಾಗಿ ಮಾಡೋಣ ಅನ್ನುವಂಥ ಸಲಹೆ ತಮ್ಮಿಂದ ವ್ಯಕ್ತವಾಯಿತೋ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತು 10 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದರ ಹೊಣೆಯನ್ನು ಯಾರು ಹೊರ್ತೀರಿ? RCB ಅಭಿಮಾನಿಗಳ ಸಾವಿನ ಹೊಣೆಯನ್ನು ಯಾರು ಹೊರ್ತೀರಿ? ಮುಖ್ಯಮಂತ್ರಿಗಳೇ ನೀವು ಹೊರ್ತೀರಾ? ಉಪಮುಖ್ಯಮಂತ್ರಿಗಳೇ ನೀವು ಹೊರ್ತೀರಾ? ಬೆಂಗಳೂರು ಪೊಲೀಸ್ ಕಮಿಷನರ್ ತಾವು ಹೊರ್ತೀರಾ? ಯಾರು ಹೊರ್ತೀರಾ?